ಲೈವ್ ಬಂದ ವಿಚಾರ ಏನಂದರೆ, ನೆಲಮಂಗಲ RMC ಯಾರ್ಡ್ ತರಕಾರಿ ಮಾರ್ಕೆಟು ಬಂದ್ ಮಾಡಿದ್ದಾರೆ ಗ್ರಾಮ ಪಂಚಾಯತಿಯವರು. 6 ಗಂಟೆಯಿಂದ ಬಂದ್ ಮಾಡಿದರೆ ಒಳಗಡೆ ಹೋಗೋಕ್ಕೂ ಬಿಡ್ತಾಯಿಲ್ಲ, ಆಚೆಗೆ ಹೋಗೋಕ್ಕೂ ಬಿಡ್ತಾಯಿಲ್ಲ. ಇನ್ನೂ ದುಡ್ಡು ಕಟ್ಟಿಲ್ಲ ಅಂತೆ. RMC ಯಾರ್ಡ್ ಡಿಪಾರ್ಟ್ಮೆಂಟಿಂದ ದುಡ್ಡು ಕಟ್ಟಿಲ್ಲ ಅವರು. ಅದರಿಂದ ಬಂದ್ ಮಾಡಿದ್ದೀವಿ ಅಂತ ನೋಟಿಸ್ ಹಾಕಿದ್ರು. ಕೇರ್ಲೆಸ್ ಮಾಡ್ದು. 6 ಗಂಟೆವರೆಗೂ ಟೈಮ್ ಕೊಟ್ಟಿದ್ರು. 6 ಗಂಟೆ ಆದಮೇಲೆ ಕ್ಲೋಸ್ ಮಾಡಿದ್ರು. ಆಚೆಗೆ ಹೋಗೋಕ್ಕಾಗ್ತಿಲ್ಲ. ತೋರಿಸ್ತೀನಿ ನೋಡಿ. ಬೋರ್ಡಲ್ಲಿದೆ, ತೋರಿಸ್ತೀನಿ. ನೋಡಿ, ಜಾಮ್ ಆಗಿರೋದು. ಏನು ಮಾಡ್ತಾರೆ? ಅಂಗಡಿಗಳವರು ಕೋಟಿ ಕೊಟ್ಟು ಅಂಗಡಿ ತೊಗೊಂಡಿದ್ದೀವಿ, ತಿಂಗಳ 1.25 ಲಕ್ಷ ಬಾಡಿಗೆ ಕಟ್ತೀವಿ ಅಂತಾರೆ. ನಮಸ್ಕಾರ ಸ್ನೇಹಿತರೆ, ಲೈವ್ ಬಂದಿದ್ದ ವಿಚಾರ ಏನಂದರೆ, ಆಗ್ಲಿಂದ ವಿಡಿಯೋ ಆಗ್ತಾ ಇದೆ. ಇದೆ 3ನೇ ವಿಡಿಯೋ. ವಿಚಾರ ಏನು ಅಂತ ತಿಳಿಸ್ತೀನಿ. ನೆಲಮಂಗಲದಲ್ಲಿರೋ ಹೊಸ RMC ಯಾರ್ಡ್, ತರಕಾರಿ RMC ಯಾರ್ಡ್ ಯಶವಂತಪುರದಿಂದ ಈ ಕಡೆ ಶಿಫ್ಟ್ ಆಗಿದೆ. ಹೊಸದಾಗಿ ಕಟ್ಟಿದ್ದಾರೆ. ಹತ್ತತ್ರ 2 ವರ್ಷ ಲಾಕ್ಡೌನು ಅದಕ್ಕಿಂತ ಮುಂಚೆ ಓಪನ್ ಮಾಡಿದ್ದು ಅನಿಸುತ್ತೆ. ಆಗ್ಲಿಂದ ಗ್ರಾಮ ಪಂಚಾಯತಿಗೆ ಅಮೌಂಟ್ ಕಟ್ಟಿರ್ಲಿವಂತೆ. ನೋಟಿಸ್ ಹಾಕಿದ್ರು. ನೋಟಿಸ್ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ನೋಟಿಸ್ ಹಾಕಿದ್ರು. ಇವತ್ತು 26ನೇ ತಾರೀಕು 6 ಗಂಟೆಯಿಂದ ಬಂದೊಂದು ಕ್ಲೋಸ್ ಮಾಡ್ತೀವಿ, ರೈತರೇ ಆಗಲಿ ಗ್ರಾಹಕರೇ ಆಗಲಿ ಯಾರು ಬರಬೇಡಿ ಅಂತ ನೋಟಿಸ್ ಹಾಕಿದ್ರು. ಗಾಡಿ ಆಫ್ ಮಾಡಿದೆ, ಸೌಂಡ್ ಕೇಳಿಸಲ್ಲ ಅಂತ. RMC ಯಾರ್ಡ್ ಸಮಿತಿಯಿಂದ ಗ್ರಾಮ ಪಂಚಾಯತಿಗೆ ಹಣ ಕಟ್ಟಬೇಕಂತೆ. ಅದು ಕಟ್ಟಿಲ್ಲ ಅಂತ ಗ್ರಾಮ ಪಂಚಾಯತಿಯಿಂದ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಅವರು ಹೇಳಿದ್ದೇನೆಂದರೆ, ನೈಟಲ್ಲೇ ಕ್ಲೋಸ್ ಮಾಡ್ದು, ಐಟಮ್ ಬರಬಾರ್ದು ಅಂತ. ಪೊಲೀಸರು ಬಂದು, ಸಮಿತಿಯವರು ಬಂದು 6 ಗಂಟೆವರೆಗೂ ಟೈಮ್ ಕೊಟ್ಟಿದ್ರು. 6 ಗಂಟೆವರೆಗೂ ಟೈಮ್ ಕೊಡಿ, ಬೆಳಗ್ಗೆ 6 ಗಂಟೆವರೆಗೂ ಅಂತ ಹೇಳ್ಬಿಟ್ಟು ನೈಟಲ್ಲಿ ಐಟಮ್ ಬಿಡಿಸಿದ್ರು. ಇವಾಗ 6 ಗಂಟೆ ಕ್ಲೋಸ್ ಮಾಡಿದ್ದೀವಿ ಅಂತ ಹೇಳಿದ್ರು. 6 ಗಂಟೆಯಿಂದ ಒಂದು ಗಾಡಿನೂ ಆಚೆಗೆ ಹೋಗೋಕ್ಕಾಗ್ತಿಲ್ಲ, ಒಳಗಡೆನೂ ಬರೋಕ್ಕಾಗ್ತಿಲ್ಲ, ಆಚೆಗೆ ಹೋಗೋಕ್ಕಾಗ್ತಿಲ್ಲ. ಆಟೋಗಳು, ಗಾಡಿಗಳು, ದೊಡ್ಡ ದೊಡ್ಡ ಗಾಡಿಗಳು ತುಂಬವೂ ಅಷ್ಟೇ, ರೈತರದು ಅಷ್ಟೇ. ಐಟಮ್ ತೊಗೊಂಡ್ಬಿಡ್ತಿಲ್ಲ. ಆ ರೈತರದು ಐಟಮ್ ಆಚೆಗೆ ಗಾಡಿ ಆಚೆಗೆ ಹೋಗೋಕ್ಕಾಗ್ತಿಲ್ಲ, ಮತ್ತು ತೊಗೊಳಕ್ಕೆ ಬಂದಿರೋರು ಕೂಡ ಆಚೆಗೆ ಹೋಗೋಕ್ಕಾಗ್ತಿಲ್ಲ. ತಪ್ಪು ನಮ್ಮದೇ. 6 ಗಂಟೆ ಕ್ಲೋಸ್ ಅಂತ ಹೇಳಿದರು. ಇಲ್ಲಿ ಟೈಮ್ ಆಗೋಯ್ತು, ಒಂದು ಅರ್ಧ ಗಂಟೆ ಟೈಮ್ ಆಗೋಯ್ತು ಎಕ್ಸ್ಟ್ರಾ. ಕೇರ್ಲೆಸ್ ಮಾಡ್ದ ಸ್ವಲ್ಪ. ಅವರು ಕೇರ್ಲೆಸ್ ಮಾಡಲಿಲ್ಲ. ಗ್ರಾಮ ಪಂಚಾಯತಿಯವರು ಗಾಡಿ ಲಾಕ್ ಮಾಡಿದ್ದಾರೆ, ಗೇಟೆಲ್ಲ ಕ್ಲೋಸ್ ಮಾಡಿದ್ದಾರೆ. ಆಚೆಗೆ ಹೋಗಿ ಬಿಡ್ತಾ ಇಲ್ಲ. ಈಗೇನೋ ಬಿಟ್ಟಿದ್ದೀವಿ ಅಂತಾರೆ, ಆದರೂ ಕೂಡ ಗಾಡಿಗಳು ಆಚೆಗೆ ಹೋಗ್ತಾ ಇಲ್ಲ. ಇಲ್ಲಿ ಗಾಡಿ ಬಿಟ್ಟು ಹೋಗಲ್ಲ, ಲೈವ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಗಾಡಿ ಮೂವ್ ಆದರೆ ಗಾಡಿಗಳು ಹಾರನ್ ಹೊಡ್ಕೋತಾರೆ, ಹಾರನ್ ಹೊಡಿತಾರೆ ಇಲ್ಲಿಂದ. ಅದರಿಂದ ಗಾಡಿಯಲ್ಲೇ ಕುತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ. ಇದು ಗೌರ್ಮೆಂಟಿಗೆ ತಲುಪೋವರೆಗೂ ಶೇರ್ ಮಾಡಿ. ಅವ್ರೇನಿದ್ರು RMC ಸಮಿತಿ ಮತ್ತು ಗ್ರಾಮ ಪಂಚಾಯತಿಯವರು ಮಾತಾಡ್ಕೊಬೇಕಾಯಿತು. ಅದು ಮಾತಾಡಿದ್ರೋ ಬಿಟ್ಟರೋ ನಮಗೆ ತಿಳಿತಿಲ್ಲ. ಈ RMC ಯಾರ್ಡ್ ಸಮಿತಿಯಿಂದ ದುಡ್ಡು ಕಟ್ಟಿಲ್ಲ, ನಾವು ಬಿಡ್ತಾ ಇಲ್ಲ ಅಂತ ಅವಾಗ ಹೇಳ್ತಾ ಇದ್ದಾರೆ. ನಮ್ಮದೇನು ತಪ್ಪಿಲ್ಲ, ನಾವು ನೋಟಿಸ್ ಹಾಕಿದ್ದೀವಿ ವಾರದಿಂದ. ನೋಟಿಸ್ ನೋಡಿ 6 ಗಂಟೆ ಆದಮೇಲೆ ಬಂದ್ ಮಾಡಿರೋದು ನಾವು. 6 ಗಂಟೆ ಆಗಿದೆ, ನಾವು ಬಂದ್ ಮಾಡಿದ್ದೀವಿ ಅಂತ ಕ್ಲೋಸ್ ಮಾಡಿದ್ದಾರೆ. ಸರಿ ಬಳಿ ಮನೆ ಕಡೆ
ಏನೋ ಗಲಾಟೆ ಆದ್ರೆ ಮಾತ್ರ ಮಾಮೂಲಿ ಅವ್ರು ಏನು ನಮಸ್ಕಾರ ಸ್ನೇಹಿತರೆ, ಇದು ನೆಲಮಂಗಲ RMC. ನಾವು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ, ನಾವು ಕೂಡ ರೈತರು. ಹಾಗಾಗಿ ತಾವೆಲ್ಲರೂ ಇವತ್ತೊಂದಿನ ನಮ್ಮನ್ನ ಕ್ಷಮಿಸಿ ದಯವಿಟ್ಟು ಈ ಬಂದ್ಗೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ಟೈಮಲ್ಲಿ ಹೇಳ್ತೀವಿ. ನಮಗೆ ಸ್ಥಳೀಯವಾಗಿ ಪಂಚಾಯತಿಗೆ ತುಂಬಾ ತೊಂದರೆಯನ್ನು ಕೊಟ್ಟಿರ್ತಕ್ಕಂಥ APMC ನಾವು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪಿಳ್ಳಹಳ್ಳಿ, ಮತ್ತಹಳ್ಳಿ, ಒಂದ್ಸಂದ್ರ ಸರ್ವೆ ನಂಬರ್ ಜಾಗದಲ್ಲಿ ಜಾಗ ಕೊಟ್ಟಿದ್ದೀವಿ. ದಯವಿಟ್ಟು ಸ್ವಲ್ಪ ಸಹಕರಿಸಬೇಕು ಅಂತ ಹೇಳಿ ರೈತರಲ್ಲಿ ವಿನಂತಿ. ಹಲೋ ಸರ್, ಮಾನ್ಯ ಅಧ್ಯಕ್ಷರಲ್ಲಿ ನಾವು ಒಂದು ಗೌರವಯುತವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ರೈತರು ಉತ್ಪನ್ನ ಇದು, ರೈತರ ಉತ್ಪನ್ನಕ್ಕೆ ಸಮಯ ಕಳೆದಾಗೆಲ್ಲ ಬೆಲೆ ಕಡಿಮೆ ಆಗ್ತಾ ಬರ್ತಾ ಇದೆ. ದಯವಿಟ್ಟು ಟ್ಯಾಕ್ಟರ್ನ ತೆಗೆಸಿ ರೈತರ ಉತ್ಪನ್ನ ಒಳಗ್ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ಇದು ನಮ್ಮ ಬೇಡಿಕೆ ಮತ್ತೆ ಮನವಿ ಕೂಡ. ದೊರೆಸ್ವಾಮಿ ಅವರು ಬರ್ತಾ ಇದ್ದಾರೆ, ಇವಾಗ ಕುಳಿತುಕೊಂಡು ಮಾತಾಡೋಣ ಪ್ಲೀಸ್ ಸರ್. ದಯವಿಟ್ಟು ದೊರೆಸ್ವಾಮಿ ಅವರು, ಮೇಡಮ್ ದೊರೆಸ್ವಾಮಿ ಅವರು ಭಾರಿ ಜಾಣರಿದ್ದಾರೆ. ನಿನ್ನೆವರೆಗೂ ಕೋರ್ಟ್ ಹೋಗೋವರೆಗೂ ನಾವು ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿ ನಾವು ಸೇಲ್ ಆಗದೆ ಇರ್ತಕ್ಕಂಥವ್ ಕಟ್ಟಲ್ಲ, ಸೇಲ್ ಆಗಿರೋದ್ ಕಟ್ತೀವಿ ಅಂತ ಹೇಳಿ ಎಲ್ಲ ಮಾತು ಕೊಟ್ಟು ಕೊನೆಗೆ ಕೋರ್ಟ್ ಹೋಗಿದ್ದಾರೆ. ಅವರು ಜಾಣವಾಗಿದ್ದಾರೆ. ಅವ್ರ ಜೊತೆಗೆ ಇಲ್ಲೊಂದಿಬ್ರು ವೆಂಕಟೇಶ್ ಮತ್ತೆ ಇನ್ನೊಬ್ರು ಇಬ್ಬರನ್ನ ಇಟ್ಕೊಂಡು ಇಲ್ಲಿ ಏನ್ ನಡೀತದೆ ಅದರ ಬಗ್ಗೆ ಚರ್ಚೆ ಮಾಡ್ಕೊಂಡು ಅವ್ರು ಆರಾಮಾಗಿ ಅಲ್ಲಿ AC ರೂಮ್ ಅಲ್ಲಿ ಕೂತವ್ರೆ. ಇಲ್ಲಿ ಸ್ಥಳೀಯವಾಗಿ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಅವ್ರಿಗೆ ಅರಿವಿಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೇಳ್ತೀನಿ. ಎಲ್ಲರ ಪರವಾಗಿ ಅವ್ರನ್ನ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ. ಇವತ್ತು ಬಂದಿಲ್ಲ, ನಾಳೆ ನಾವೇನ್ ಮನುಷ್ಯರಲ್ವಾ ಹಂಗಾರ? ನೆನ್ನೆನೂ ಅಷ್ಟು ಹೇಳಿ ಬಿಡ್ಕೊಂಡಿದ್ವಿ. ಯಾರ ಅದಕ್ಕೆ ಪ್ರತಿಭಟನೆ ಮಾಡ್ತಾರ? ಏನ್ ಮಾಡ್ತೀರಾ ಇಲ್ಲಿ? ಬಂಡವಾಳ ಐತಲ್ಲ, ಅವನ್ನ ಎದುರಾಕೊಂಡು ನಾವು ಬರಕ್ ಆಗಲ್ಲ. ನಿಮಿಷ ಸಹಕರಿಸಿ ಎಲ್ಲರೂ. ಒಂದು ನಿಮಿಷ ಮಾಧ್ಯಮದವ್ರು ಅದಕ್ಕೆ ಮಾಡೋಕ್ಕಾಗುತ್ತಾ? ಒಂಚೂರು ಬಾರ ಸ್ವಲ್ಪ ಗಾಡಿ ಒಳಗೆ ಬಿಡ್ಕೊಂಡಿರ್ತೀರಾ? ಗಾಡಿ ಬಂದ ಮೇಲೆ ಗಾಡಿ ಬಂದ್ಬಿಟ್ಟು ಹೇಳ್ತೀರಾ? ಇರ್ಲಿ
ನೀವು ನಮ್ಗೆ ಏನ್ ಕ್ವಶನ್ ಮಾಡ್ತೀರಾ ಅದೇ ತರ ನೀವು ಅವ್ರನ್ನ ಅಧಿಕಾರಿಗಳನ್ನ ಕೇಳಬೇಕು. ಎಲ್ಲ ತೊಂದರೆ ಐತೆ, ಬರಪ್ಪ ಇಲ್ಲಿ ಕೂತಿದ್ಯಾ ಬಾಯಿಗೆ ತಾಲೂಕಿನ ಅಂತ ಕೇಳ್ಬೇಕು. ಅದೇ ಹೊಸ ಅಂಗಡಿ ಲಂಚ ಮಾಡ್ಕೊಂಡು ಬಂದ್ಬಿಟ್ಟಿರೋಪ್ಪ. ನಿಮಗೂ ಗೊತ್ತು ವಿಷಯ. ಸ್ವಲ್ಪ ಸೇರಿ ಹೋಗ್ರಿ. ಮೊಬೈಲ್ ನೋಡಿದ್ರೆ ಜನಗಳು ಗೊತ್ತಾಗೋದು ಹೆಂಗೆ ಸರ್? ಜನಗಳು ಗೊತ್ತಾಗ್ಲಿ ಅಂತ ತಾನೇ ಮಾಡ್ತಿರೋದು. ಗೊತ್ತಾಗ್ಲಿ ಇಲ್ಲ ಅವನು ಗೊತ್ತಿನೇನು. ಸ್ವಲ್ಪ ನೋಡ್ಬೇಕು ಅಷ್ಟೇ. ಈಗ ಕೆಳಗಿಳಿರಿ ಎಲ್ಲ ಕೆಳಗಿಳಿ ಸೌಂಡ್ ಬಿಟ್ಬಿಟ್ರೆ ಮಾತಾಡ್ತು. ಪೊಸಿಷನ್ ಆಗಿದೆ. ಹೇಳೋದು ನೈಟ್ ಐಟಮ್ ಬರ್ದಂಗೆ ಬ್ಲಾಕ್ ಮಾಡಬೇಕಾಯಿತು. ಸಮಯ ನಾವು ಮಾಡಿದ್ದು ನೋಡಿ ಒಂದು ಇಲ್ಲಿ ಕೇಳಿಸ್ಕೊಳ್ಳಿ. ರಾತ್ರಿ ಬಂದು ಮಾಡೋದು ಎಲ್ಲ ಮಾಡೋದು, ಆ ಗೇಟು ಎಲ್ಲ ಮಾಡೋದು. ಪೊಲೀಸ್ನವ್ರು ಬಂದು ಬೆಳಗ್ಗೆ 6 ಗಂಟೆಯಿಂದ ತಂದಿರೋದು, 6 ಗಂಟೆಯಿಂದ ಮಾಡಿ ಒಂದು ರಿಲೀವ್ ಮಾಡಿಸೋದು. ನಮಗೂ ನಿಮಗೆ ತೊಂದರೆ ಕೊಡ್ಬೇಕು ಅಂತ ಇಷ್ಟ ಇಲ್ಲ. ನಿಮ್ಮ ತಪ್ಪು ಅಂತ ಹೇಳ್ತಿಲ್ಲ ನಾವು. ನಿಮ್ಮ ತಪ್ಪು ಅಲ್ಲ, ನಿಮ್ಮ ತಪ್ಪು ಅಂತ ನಾವು ಹೇಳ್ಕೊತಾ ಇಲ್ಲ. ನಾವು ಬೋರ್ಡ್ ಹಾಕಿದ್ರೆ ಸರಿ. ಓಕೆ ಗಾಡಿನ ಬಿಡ್ತಾ ಇಲ್ಲ ಈಚೆ ಕಡೆ. ನಮ್ಮನ್ನೇ ಬಿಡ್ತಾ ಇಲ್ಲ, ಗಾಡಿ ಬಿಡ್ತಾವ್ರ. ಓಪನ್ ಆಯ್ತು ಅನ್ಸುತ್ತೆ, ಓಪನ್ ಬಿಟ್ಟಿದ್ದಾರೆ ಅನ್ಸುತ್ತೆ. ಜನಗಳು ಓಡ್ ಬರ್ತಾ ಇದ್ದಾರೆ.
ಫಸ್ಟ್ ಇನ್ನೂ ಹೋಗ್ಲಿಲ್ಲ, ಜಾಮ್ ಆಗಿರೋದು. ಬಿಟ್ಟಿದ್ದಾರೆ ಅನ್ಸುತ್ತೆ. ಫುಲ್ಲು ಮಾರ್ಕೆಟ್ ಫುಲ್ಲು ಜಾಮ್ ಆಗಿದೆ. ಓಪನ್ ಮಾಡಿಬಿಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಓಪನ್ ಮಾಡಿದ್ದಾರೆ. ಆಚೆ ಹೋಗಿ ಬಿಡ್ತಾ ಇದ್ದಾರೆ. ಆಚೆ ಹೋಗ್ತಾ ಇದ್ದೀವಿ. ಬಾಯ್.